ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇದೊಂದು ತುಂಬ ಸುಂದರವಾದ ಘಟನೆ. ಇದು ನಡೆದದ್ದು ಟರ್ಕಿ ದೇಶದಲ್ಲಿ. ಅಲ್ಲಿ ವಾತಾವರಣ ಬಹಳ ವಿಷಮವಾದದ್ದು. ಚಳಿಗಾಲದಲ್ಲಿ ಮೈ ಕೊರೆಯುವ ಚಳಿ ಇದ್ದರೆ ಬೇಸಿಗೆಯಲ್ಲಿ ತಾಳಲಾರದಂತಹ ಉರಿ ಬಿಸಿಲು. ಬಿಸಿಲುಗಾಲ ಪ್ರಾರಂಭವಾಯಿತು ಅಂದರೆ ರಸ್ತೆಗಳೆಲ್ಲ ಕಾದ ಹಂಚಿನಂತಾಗ್ತಾ ಇತ್ತು. ಎಲ್ಲಿ ನೋಡಿದ್ರಲ್ಲೂ ಮೃಗಜಲ ಕಾಣಿಸ್ಕೊಳ್ತಿದ್ದೆ. 2 ಕ್ಷಣ ಬಿಸಿಲಿನಲ್ಲಿ ನಡೆದರೆ ಸಾಕು, ಕಣ್ಣಿಗೆ ಕತ್ತಲು ಕವಿದು ಬೀಳುವಂತಾಗ್ತಿತ್ತು. ಎಷ್ಟು ನೀರು ಕುಡಿದ್ರೂ ದಾಹ ತೀರ್ತಿರಲಿಲ್ಲ. ಬೆಳಿಗ್ಗೆ ಸೂರ್ಯ ಸ್ವಲ್ಪ ಮೇಲೇರಿದ್ರೂ ಸಾಕು, ಜನ ಹೊರಗಡೆ ತಿರುಗಾಡೋದನ್ನು ನಿಲ್ಲಿಸಿ ಬಿಡ್ತಾಯಿದ್ರು. ತುಂಬ ಅನಿವಾರ್ಯ ಕೆಲಸ ಇದ್ದರೆ ಮಾತ್ರ ಹೊರಗಡೆ ಓಡಾಟ ಮಾಡ್ತಾಯಿದ್ರು. ರಸ್ತೆಗಳೆಲ್ಲ ಬರಿದೋ ಬರಿದು. ಒಂದು ಮಧ್ಯಾಹ್ನ ಊಟವಾದ ಮೇಲೆ ಟರ್ಕಿಯ ಸುಲ್ತಾನ ತನ್ನ ಅರಮನೆಯಲ್ಲಿ ಕಿಟಕಿಯ ಹತ್ತಿರ ನಿಂತ್ಕೊಂಡು ಹೊರಗಿನ ರಸ್ತೆಯನ್ನು ಗಮನಿಸ್ತಾ ಇದ್ದ. ಅರಮನೆಯನ್ನು ತಂಪಾಗಿಸುವ ವ್ಯವಸ್ಥೆ ಇದ್ದರೂ ಕೂಡ ಹೊರಗಿನ ಬಿಸಿಲಿನ ಛಳ ಕಣ್ಣಿಗೆ ರಾಚ್ತಾ ಇತ್ತು. ಆಗೊಮ್ಮೆ ಈಗೊಮ್ಮೆ ರಸ್ತೆಯಲ್ಲಿ ಅಡ್ಡಾಡುವವರನ್ನು ನೋಡ್ತಾ ಇದ್ದ. ಆಗೊಂದು ದೃಶ್ಯ ಅವನ ಕಣ್ಣಿಗೆ ಬಿತ್ತು. ರಾಜನ 2 ಸೈನಿಕರು ಒಬ್ಬ ಖೈದಿಯನ್ನು ಕರೆದುಕೊಂಡು ಹೋಗ್ತಾ ಇದ್ದರು. ಅವನನ್ನು ಬಹುಶಃ ಕಾರಾಗೃಹಕ್ಕೆ ಒಯ್ಯುತ್ತಿರಬೇಕು ಅಂತ ತೋರ್ತಿತ್ತು. ಅವನ ಕಾಲುಗಳಿಗೆ ಭಾರೀ ಸರಪಳಿಗಳನ್ನು ಕಟ್ಟಿದ್ದು, ಕೈಗಳಿಗೆ ಬಲವಾದ ಬೇಡಿ ತೊಡಿಸಿದ್ರು. ಸೈನಿಕರು ಮತ್ತು ಕೈದಿ ಬಿಸಿಲಿನಲ್ಲೇ ಬೆಂದೇ ಹೋಗಿರಬೇಕು. ಎಲ್ಲರ ಮೈಯಿಂದ ಬೆವರು ಕಿತ್ತು ಬರ್ತಾಯಿತ್ತು. ನಿಧಾನವಾಗಿ ಕಾಲೆಳೆದುಕೊಂಡು ನಡೀತಾ ಇದ್ರು. ಆಗ ಕೈದಿ ಸೈನಿಕರಿಗೆ 1 ನಿಮಿಷ ನಿಲ್ಲುವಂತೆ ಬೇಡಿಕೊಳ್ತಾನೆ. ತನ್ನ ಕೈಗಳಿಗೆ ಬಿಗಿದ ಬೇಡಿಗಳನ್ನು 1-2 ಕ್ಷಣಗಳ ಮಟ್ಟಿಗೆ ಕಳಚುವಂತೆ ಕೇಳ್ತಾನೆ. ತಾನು ಓಡಿ ಹೋಗೋನಲ್ಲ ಅಂತ ಹೇಳಿ ಮನವರಿಕೆ ಮಾಡಿಕೊಟ್ಟ ನಂತರ ಅವನ ಕೈ ಬೇಡಿಗಳನ್ನು ಬಿಚ್ತಾರೆ ಸೈನಿಕರು. ಇದನ್ನು ಸುಲ್ತಾನ ಅರಮನೆ ಕಿಟಕಿಯಿಂದ ನೋಡ್ತಾ ಇದ್ದ. ಆ ಕೈದಿ ನಿಧಾನವಾಗಿ ಕಾಲುಗಳನ್ನು ಸರಪಳಿ ಸಹಿತ ಎಳೆದುಕೊಂಡು ಪಕ್ಕದಲ್ಲಿಯೇ ಹರಿತಿದ್ದಂಥ ನದಿಗೆ ಹೋಗ್ತಾನೆ. ತನ್ನ ಬೊಗಸೆಯಲ್ಲಿ ನೀರು ತುಂಬಿಕೊಂಡು ಮತ್ತೆ ರಸ್ತೆಯ ಇನ್ನೊಂದು ಬದಿಗೆ ಬಂದ. ತಾನು ಕುಡಿಯದೆ ಆ ನೀರನ್ನು ಏನು ಮಾಡ್ತಾನೆ ಎನ್ನುವಂಥ ಕುತೂಹಲ ಎಲ್ಲರಿಗೆ. ಆತ ಮುಂದೆ ನಡೆದು ರಸ್ತೆಯ ಅಂಚಿನಲ್ಲಿ ಬಿದ್ದಿದ್ದಂಥ ನಾಯಿಯ ಬಾಯಿಯಲ್ಲಿ ಸುರಿತಾನೆ. ಆ ಅತೀವ ಬಿಸಿಲಿಗೆ ಬಸವಳಿದ ಬಿದ್ದಿದ್ದಂಥ ನಾಯಿ ಯಾರೂ ಕೂಡ ನೋಡಿರುವುದಿಲ್ಲ. ನಾಯಿ ತನ್ನ ಮುಖದ ಮೇಲೆ ಬಿದ್ದಿದ್ದ ನೀರಿನಿಂದಾಗಿ ಸ್ವಲ್ಪ ಚೇತರಿಸಿಕೊಂಡಂತೆ ಅನಿಸಿದರೂ ಮೇಲೆ ಏಳಲಿಕ್ಕೆ ಸಾಧ್ಯವಾಗೋದಿಲ್ಲ. ಮತ್ತೆ ಕೈದಿ ನದಿಯ ಕಡೆಗೆ ಅವಸರವಾಗಿ ಹೋಗ್ತಾನೆ. ಈ ಸಲ ತನ್ನ ಕಾಲಿನ ಬೂಟುಗಳನ್ನು ಬಿಚ್ಚಿ ನೀರಿನಲ್ಲಿ ತೊಳೆದ. ನಂತರ ಅವುಗಳಲ್ಲಿ ನೀರನ್ನು ತುಂಬಿಕೊಂಡು ಬಂದು ತಾನು ಬಿರುಬಿಸಿಲಿನಲ್ಲಿ ಬೆಂಕಿಯಂತೆ ಸುತ್ತಿದ್ದಂಥ ರಸ್ತೆಯ ಮೇಲೆ ಬರಿಗಾಲಿನಿಂದಲೇ ನಡೆಯುತ್ತಾ ಬಂದು ಬೂಟುಗಳಿರುವಂತಹ ನೀರನ್ನು ನಾಯಿಯ ಬಾಯಿಯಲ್ಲಿ ಸುರಿತಾನೆ. ನಾಯಿ ನಿಧಾನವಾಗಿ ಎದ್ದು ನಿಂತು ಇವನೆಡೆಗೆ ಕೃತಜ್ಞತೆಯಿಂದ ನೋಡಿ ನೆರಳು ಇದ್ದೆಡೆಗೆ ನಡೀತು. ಮತ್ತೆ ಕೈ ಹೋಗಿ ತನ್ನ ಕೈಗೆ ಬೇಡಿಯನ್ನು ಹಾಕಿಸ್ಕೊಂಡ ಆ ಕೈದಿ. ಮರುಕ್ಷಣದಲ್ಲಿ ಸುಲ್ತಾನ ಅಧಿಕಾರಿಯೊಬ್ಬರ ಹತ್ರ ಸೈನಿಕರ ಮುಂದೆ ಬಂದು ನಿಲ್ಲುವಂತೆ ಹೇಳ್ಕಳಿಸ್ತಾನೆ. ಸರಿ, ಸುಲ್ತಾನನೇ ಕಾಯ್ತಿದ್ದಾನೆ ಅಂತ ಹೇಳಿದ ತಕ್ಷಣ ಸೈನಿಕರಿಗೆ ಗಾಬರಿಯಾಯಿತು. ತಾವು ಕೈದಿಯ ಕೈ ಬೇಡಿಯನ್ನು ಬಿಚ್ಚಿದ್ದನ್ನು ನೋಡಿರಬೇಕು, ಅದಾವ ಶಿಕ್ಷೆ ಕಾದಿದೆಯೋ ಅಂತ ಹೇಳಿ ಹೆದರದು. ಕೈದಿಯೂ ಕೂಡ ಹೆದರ್ದ. ಅರಮನೆಯ ಒಳಗೆ ಬಂದೊಡನೆ ಸುಲ್ತಾನ ಬಂದು ಸೈನಿಕರಿಗೆ ಕೈದಿಯ ಬೇಡಿ ಮತ್ತು ಕಾಲಿನ ಸರಪಳಿಗಳನ್ನು ಬಿಚ್ಚಿಡಲಿಕ್ಕೆ ಹೇಳ್ತಾನೆ. ನೀನು ನಾಯಿಗೆ ತೋರಿದ ದಯೆಯನ್ನು ನೋಡಿದೆ. ನೀನು ಆರೈಕೆ ಮಾಡದಿದ್ದರೆ ನಾಯಿ ಸತ್ತು ಹೋಗ್ತಿತ್ತು. ಆ ಅನಾಥ ನಾಯಿಗೆ ಇಷ್ಟು ಕರುಣೆ ತೋರಿದ ನೀನು ದೊಡ್ಡ ಅಪರಾಧ ಮಾಡಿರಲಾರೆ. ನಿನ್ನ ದಯಾಗುಣ ನೀನು ಮಾಡಿದ ಅಪರಾಧಕ್ಕಿಂತ ದೊಡ್ಡದು. ನೀನು ಈಗಿನಿಂದ ಸ್ವತಂತ್ರ. ನಿನ್ನ ಅಪರಾಧಕ್ಕೆ ಕ್ಷಮೆ ನೀಡಲಾಗಿದೆ ಅಂತ ಹೇಳಿ ರಾಜ ಕೈದಿಯನ್ನು ಕಳಿಸ್ಕೊಡ್ತಾನೆ. ಆತ್ಮೀರಿ, ಈ ಕತೆ ಹೇಳಲಿಕ್ಕೆ ಕಾರಣ ಇಷ್ಟೇ. ದಯೆಗಿಂತ ದೊಡ್ಡ ಧರ್ಮವಿಲ್ಲ. ಮನುಷ್ಯರ ನಡುವೆ ಸೌಹಾರ್ದತೆಯನ್ನು ಕಾಪಾಡುವ ಪ್ರಮುಖ ಗುಣ ಅಂದರೆ ದಯೆ. ಅದಕ್ಕೆ ಬಸವಣ್ಣನವರು ಹೇಳಿರೋದು, ದಯೆ ಇಲ್ಲದ ಧರ್ಮ ಯಾವುದಯ್ಯ ಅಂತ. ಬಹುಶಃ ಈ ಕತೆ ನಿಮಗೆ ಅರ್ಥ ಆಗಿದೆ, ಮೆಚ್ಚುಗೆ ಆಗಿದೆ ಅಂತ ಹೇಳಿ ಭಾವಿಸಿದ್ದೀನಿ.
ಕೇಳಿದ್ದಕ್ಕೆ ಧನ್ಯವಾದ.